ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೆದುಕೊಂಡು ಬರ್ತಾ ಇದೆ. 4ನೇ ದಿವಸದ ಈ ಕಾರ್ಯಕ್ರಮ ದೇವರ ದಾಸಿಮಾರ್ಯರ ಈ ಜಗತ್ತಿಗೆ ಆಗಮಿಸಿ ತಂದೆ ರಾಮಯ್ಯ ತಾಯಿ ಶಂಕರಿ, ತಂದೆ ರಾಮಯ್ಯ ತಾಯಿ ಶಂಕರಿ ಅವರ ಪವಿತ್ರ ಗರ್ಭದಲ್ಲಿ ಜನಿಸಿ ಬಾಲ್ಯದಲ್ಲಿಯೇ ತಂದೆ ತಾಯಿಗಳಿಂದ ಸಂಸ್ಕಾರಕ್ಕೆ ಒಳಪಟ್ಟು, ಅಂದ್ರೆ ತಂದೆ ತಾಯಿಗಳೇ ಸಂಸ್ಕಾರವನ್ನ ಕೊಟ್ಟಿದ್ದಾರೆ. ಇವತ್ತು ದಾಸಿಮಯ್ಯ ಅಂತ ಕೇಳಿದ್ರೆ ತಂದೆ ತಾಯಿಗಳ ಹೆಸರು ಇದೆ. ಸಿದ್ದರಾಮ ಅಂತ ಕೇಳಿದ್ರೆ ಸುಗ್ಲಾದೇವಿ ಮತ್ತು ಮುತ್ತುಗೌಡ ಅವರ ಹೆಸರು ಇದೆ. ಸಿದ್ದಾರೂಢರು ಅಂತ ಕೇಳಿದ್ರೆ ದೇವಮಲ್ಲಮ್ಮ ಗುರುಶಾಂತ ಅಪ್ಪನವರ ಹೆಸರು ಇದೆ. ಯಾಕಂದ್ರೆ ಇವತ್ತು ತಂದೆ ತಾಯಿಗಳ ಹೆಸರನ್ನ ಈ ಜಗತ್ತಿನ ತುಂಬೆಲ್ಲ ಉಳಿಸಬೇಕಾಗಿತ್ತು, ಬೆಳೆಸಬೇಕಾಗಿತ್ತು ಅಂದ್ರೆ ಇಂಥ ಮಕ್ಕಳಿಂದಲೇ ಸಾಧ್ಯ. ಮಕ್ಕಳು ಚಂದಿದ್ರೆ ಚಂದ. ಆ ಮಕ್ಕಳಿವತ್ತು ಅಂತ ದಾಸಿಮಯ್ಯ ಅಂತ ಪವಿತ್ರ ಗರ್ಭದಲ್ಲಿ ಜನಿಸಬೇಕಾಗಿತ್ತಂದ್ರೆ ತಂದೆ ತಾಯಿಗಳು ಜನ್ಮ ಜನ್ಮದ ಪುಣ್ಯ, ತಂದೆ ತಾಯಿಗಳು ಮಾಡಿರ್ತಕ್ಕಂಥದ್ದು. ಆ ಪುಣ್ಯದ ಫಲವಾಗಿ ಇವತ್ತು ದಾಸಿಮಯ್ಯ ಅಷ್ಟೇ ಅಲ್ಲ, ದಾಸಿಮಯ್ಯನ ಜೊತೆಗೆ ತಂದೆ ತಾಯಿಗಳ ಹೆಸರು, ಆ ಊರಿನ ಹೆಸರು ಬರ್ತದೆ. ಇವತ್ತು ನಾವು ಕೂಡ ಒಳ್ಳೆಯ ಕೆಲಸವನ್ನ ಮಾಡಬೇಕು. ಇವತ್ತಿನ ಮಕ್ಕಳು ನಾವೆಲ್ಲ ಒಳ್ಳೆಯ ಕೆಲಸವನ್ನ ಮಾಡಬೇಕು, ಧರ್ಮದ ದಾರಿಯಲ್ಲಿ ನಡಿಬೇಕು, ತಂದೆ ತಾಯಿಗಳಿಗೆ ಗೌರವನ ಕೊಡಬೇಕು, ಗುರು ಹಿರಿಯರಿಗೆ ಗೌರವನ ಕೊಡಬೇಕು. ಅದನ್ನ ಬಿಟ್ಟು ನಾವು ಮನಸಾ ಇಚ್ಛವಾಗಿ ಸ್ವೇಚ್ಛೆಯಿಂದ ನಾವು ನಮ್ಮ ಬದುಕನ್ನ ಮಾಡಿದ್ರೆ ವ್ಯರ್ಥ ಆಗ್ತದೆ. ನಮ್ಮ ಹೆಸರು ಉಳಿಯುವುದಿಲ್ರಿ, ಅವ್ರ ಹೆಸರು ಉಳಿಯುವುದಿಲ್ಲ. ಹೇಗಿರ್ಬೇಕನ್ನುವಂಥದ್ದನ್ನ ಒಂದು ಆಗಿ ಹೋಗಿರ್ತಕ್ಕಂಥ ಘಟನೆಯನ್ನ ನೆನಪಿಸ್ತೀನಿ ನಿಮಗೆ. ಹೊರದೇಶದಲ್ಲಿ ಹೆನ್ರಿ ಹೆವೆನ್ ಅಂತ ಒಬ್ಬ ವ್ಯಕ್ತಿ, ಹೆನ್ರಿ ಹೆವೆನ್ ಗೊತ್ತಾಗ್ತದೆ ಹೆಸರುಗಳು. ನಮ್ಮ ಹೆಸರು ಕಲ್ಲಪ್ಪ, ಮಲ್ಲಪ್ಪ ನೆನಪು ಬಿಡ್ತದೆ. ಆದ್ರೆ ಹೊರದೇಶದಲ್ಲಿ ಒಂದು ರೀತಿಯ ಹೆಸರು ಇರ್ತಕ್ಕಂಥದ್ದು, ಅವರೆಲ್ಲ ಆ ದೇಶದ ದೇವತೆಗಳ ಹೆಸರು. ನಮ್ಮಲ್ಲಿ ದೇವತೆಗಳು ಪರಮಾತ್ಮ, ಪಾರ್ವತಿ, ಈಶ್ವರ, ಅಂಬಾಬೈ ಇವೆಲ್ಲ ಇರ್ತಾರೆ. ಆದ್ರಲ್ಲಿ ಹೆನ್ರಿ ಹೆವೆನ್ ಅಂತ ಅಡ್ಡ ಹೆಸರಿದ್ದಂಗ. ಹೆನ್ರಿ ಹೆವೆನ್ ಅನ್ನುವಂಥವನು ಒಬ್ಬ ಪಾಶ್ಚಾತ್ಯ ದೇಶದಲ್ಲಿ ವ್ಯಕ್ತಿ. ಅವನು ಏನು ಮಾಡ್ತಾನಂತ ಕೇಳಿದ್ರೆ ಅವನ ಕೆಲಸ ದೋಣಿ ನಡೆಸುವ ಕೆಲಸ. ದೋಣಿ, ನಾವ, ಬೋಟ, ಹಡಗು, ಬುಟ್ಟಿ, ಟೋಕರಿ ಇದ್ದು ಗೊತ್ತಾಗ್ತದೆ. ದೋಣಿ ನಡೆಸುವ ಕೆಲಸವನ್ನ ಮಾಡ್ತಿದ್ದ. ಅದಕ್ಕೆ ಅಂಬಿಗ ಅಂತ ಹೇಳ್ತಾರೆ. ಅಂಬಿಗ ನಾನಿನ್ನ ನಂಬಿದೆ, ಜಗದಂಬ ರಮಣ ನಾನಿನ್ನ ನಂಬಿದೆ, ತುಂಬಿದ ಹರಿಗೋಲ ಅಂಬಿಗ, ಅದಕ್ಕೆ 9 ಚಿತ್ರ ನೋಡ ಅಂಬಿಗ ಅಂತ ಹೇಳಿದ್ದಾರೆ. ಹಾಗೆ ಅಂಬಿಗನ ಕೆಲಸವನ್ನ ಮಾಡ್ತಿದ್ದ. ದೋಣಿ ನಡೆಸುವುದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದ. ಇದರಲ್ಲಿ ಇಲ್ಲೇ ಇದ್ರಲ್ಲ, ದೋಣಿ ನಡೆಸುವುದರಲ್ಲಿ ಪ್ರಾವೀಣ್ಯತೆ ಪಡೆದಿದ್ದ. ಹೊರದೇಶದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಹೆನ್ರಿ ಹೆವೆನ್ ದೋಣಿ ನಡೆಸುವುದರಲ್ಲಿ ಪ್ರಾವೀಣ್ಯ. ಎಂತ ಸುಳಿಗಾಳಿ, ಎಂತ ನೀರಿನ ತರಂಗಗಳು ಅಷ್ಟೇ ರಭಸವಾಗಿ ಗಾಳಿ ಕೂಡ ಒಯ್ದಾಡ್ತಾ ಇದ್ರ ಹೆಂಗೆ ಪಾರಾಗಿ ಆ ದಂಡೆಯನ್ನ ಮುಟ್ಟಬೇಕು ಅನ್ನುವಂಥದ್ದನ್ನ ಕಲ್ತಿದ್ದ, ಪ್ರಾವೀಣ್ಯತೆ ಪಡೆದಿದ್ದ. ಏನಾಯ್ತು ಅಂತ ಕೇಳಿದ್ರೆ 5 ವರ್ಷ 10 ವರ್ಷಕ್ಕೆ ಒಲಿಂಪಿಕ್ಸ್ ಆಟ ನಡೀತವ್ರಿಗೆ. ದೇಶದ ಮೂಲೆ ಮೂಲೆಗಳಿಂದ ಅನೇಕ ಆಟಗಾರರು, ಎಲ್ಲಾ ರೀತಿಯ ಆಟಗಳು, ಕಬಡ್ಡಿ, ಖೋ ಖೋ, ಇಂಥ ಮೊದಲಾದ ಆಟಗಳು, ನಮ್ಮ ಯಾವುದೇ ದೇಶದ ಆಟಗಳಲ್ಲಿ, ಆ ಒಲಿಂಪಿಕ್ ಆಟಗಳಲ್ಲಿ ಇವ ಹೆಸರು ಕೊಡ್ತಾರೆ. ಹೆನ್ರಿ ಹೆವೆನ್ ಅಂತ ವ್ಯಕ್ತಿ ಹೆಸರು ಕೊಡ್ತಾರೆ. ಅದು ದೇಶದ ಮೂಲೆ ಮೂಲೆಯಿಂದ, ನಾನಾ ರಾಜ್ಯ ದೇಶಗಳಿಂದ ಎಲ್ಲಾ ಜನರು ಬಂದಿರ್ತಾರೆ. ಭಾರತ ದೇಶ ಅಂದ್ರೆ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು, ಹೆಂಗೆ ಗುಜರಾತ್ ಅದಲ್ಲ, ಹಾಗೆ ಎಲ್ಲಾ ದೇಶದ ಮೂಲೆ ಮೂಲೆಗಳಿಂದ ಆ ಆಟದಲ್ಲಿ ಒಲಿಂಪಿಕ್ಸ್ ಆಟಕ್ಕೆ ಹೆಸರನ್ನ ಕೊಡ್ತಾರೆ.
ಹೆಸರಿನಲ್ಲಿ ಆ ಲಿಸ್ಟ್ ನಲ್ಲಿ ಇವ್ನ ಹೆಸರು ಬರ್ತದ, ಹೆಸರಲ್ಲಿ ಲಿಸ್ಟ್ ನಲ್ಲಿ ಇವ್ನ ಹೆಸರು ಬರ್ತದ. ಹೆಸರು ಬಂತು, ಹೆನ್ರಿ ಹೆವೆನ್ ಹೆಸರು ಬಂತು. ಇನ್ನೇನು ಆಟ ಪ್ರಾರಂಭ ಆಗಬೇಕು, ಇನ್ನು 4-5 ದಿವಸ ಉಳಿದದ. ಎಲ್ಲರೂ ತಮ್ಮ ತಮ್ಮ ಊರಿಂದ ಆ ದೇಶಕ್ಕೆ, ಪ್ಯಾರಿಸ್ ದೇಶದಲ್ಲಿ ನಡೀತಕ್ಕಂತ ಆಟ, ಪ್ಯಾರಿಸ್ ದೇಶಕ್ಕೆ ಹೋಗಿದ್ದಾರೆ. ಹೋಗಿ ಆಟದಲ್ಲಿ ಪಾಲ್ಗೊಳ್ಳಬೇಕು ಅಂತಾರೆ. ಆದರೆ ಹೆನ್ರಿ ಹೆವೆನ್ ಇಡೀ ಜೀವನ ತುಂಬೆಲ್ಲ ದೋಣಿ ನಡೆಸೋದ್ರಲ್ಲಿ ಪ್ರಾವೀಣ್ಯತೆ ಪಡೆದಿದ್ದಲ್ಲ. ಆದರೆ ಹೆಸರು ಕೊಟ್ಟಿದ್ದ, ಹೆಸರು ಲಿಸ್ಟ್ ಬಂದಿತ್ತು. ಇನ್ನೊಂದು ಸಮಸ್ಯೆ ಏನಾಗಿತ್ತು ಅಂತಂದ್ರೆ, ಅವನ ಹೆಂಡತಿ ಚೊಚ್ಚಿಲ ಗರ್ಭವತಿ ಇರ್ತಾಳೆ. ಸಮಸ್ಯೆ ಸುರೈತಿ. ಹೆಂಡತಿ ಚೊಚ್ಚಿಲ ಗರ್ಭವತಿ, ಅದರ ಮೊದಲೇ ಗರ್ಭವತಿ. ಆ ಗರ್ಭವತಿ ಸಮಯ 9 ತಿಂಗಳ ಮುಗಿದು ಹೋಗ್ಯದ. 9 ತಿಂಗಳ ಮುಗಿದು ಹೋಗ್ಯದ. ಇನ್ನೇನು ಸ್ವಲ್ಪ ದಿವಸದಲ್ಲಿ, ದಿನಗಳಲ್ಲಿ ಆಕೆಯ ಬಾಣತನ, ಆಕೆಯ ಹೇರಿಗೆ, ಆಕೆಯ ಡೆಲಿವರಿ. ಯಾವ ಶಬ್ದ ಗೊತ್ತದ? ಕನ್ನಡ ಗೊತ್ತದ, ಇಂಗ್ಲಿಷ್? ಡೆಲಿವರಿ ಅಂತ ಈಗ ಪತ್ರನು ಡೆಲಿವರಿ ಮಾಡ್ತಾರ, ಮತ್ತ ಹೆಣ್ಮಕ್ಳು ಡೆಲಿವರಿ ಆಗ್ತದ. ಅದಕ್ಕೆ ವ್ಯತ್ಯಾಸ ಅಂತ ಗೊತ್ತಿಲ್ಲ, ನನಗೆ ಗೊತ್ತಿದ್ರೆ ಹೇಳ್ಬೋದಷ್ಟೇ. ಆ ಬಾಣತನವನ್ನ, ಹೇರಿಗೆಯನ್ನ, ಆ ಬಾಣತನಕ್ಕೆ ಯಾರಿಲ್ವಲ್ಲ, ನನ್ನ ಹೆಂಡತಿಯ ಈ ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಹೆಂಡತಿಯನ್ನ ನೋಡಿಕೊಳ್ಳಲು ಯಾರು ಇಲ್ಲ. ನಾನು ಆಟಕ್ಕೆ ಹೋಗಬೇಕು ಅಥವಾ ಹೆಂಡತಿಗೆ ಸಹಾಯಕನಾಗಿರಬೇಕು ಅಂತ ಸಮಸ್ಯೆ ಶುರುವಾಗ್ತದೆ. ಏನ್ ಮಾಡ್ಬೇಕು? ನೀವಿದ್ರೆ ಏನ್ ಮಾಡ್ತೀರಿ? ಆಟ ಏನ್ ಮಾಡ್ತೀವಿ? ಮೊದಲು ಇಲ್ಲಿರುವಂತೆ ಅಲ್ಲ. ಆದ್ರೆ ಅವನು ಹಾಗೆ ಮಾಡಿದ್ದು. ತನಗೆ ಯಾರು ಇಲ್ಲ, ತನ್ನ ಹೆಂಡತಿಯನ್ನ ನೋಡ್ಕೊಳ್ಳಲು, ಹುಟ್ಟುವಂತ ಮಗು ಆರೋಗ್ಯವಾಗಿ ಈ ಜಗತ್ತಿಗೆ ಬರಬೇಕು ಅಂತ ವಿಚಾರ ಮಾಡಿ ಹೆನ್ರಿ ಹೆವೆನ್ ಅಂತಾನೆ, ಆಟ ಇವತ್ತಿಲ್ಲ ಮತ್ತೆ 10 ವರ್ಷಕ್ಕೆ ಬರ್ತದ. ಒಲಿಂಪಿಕ್ಸ್ ಆಟನ 10 ವರ್ಷಕ್ಕೊಮ್ಮೆ ಬಂದದ್ದು. ಹಾಗೆ ಆಟದಲ್ಲಿ ಪಾಲ್ಗೊಳ್ಳಬಹುದು. ನನ್ನ ಹೆಂಡತಿಗೆ, ನನ್ನ ಮಗುವಿಗೆ ಏನಾದ್ರು ಆದ್ರೆ ನೋಡ್ಕೊಳ್ಳೋರು ಯಾರು ಅಂತ ಆ ಆಟಕ್ಕೆ ಹೋಗುವುದನ್ನ ಬಿಟ್ಟು ಬಿಡ್ತಾನೆ. ಬಿಟ್ಟ ಜನ ಎಲ್ಲ ಭಯಕ್ಕೆ ಶುರು ಮಾಡಿದ್ರು. ಏನಂತಾರೆ? ನಾವಿಲ್ಲೇನು ನಮ್ಗೆ ಹೇಳಿದ್ರೆ ನಾವು ನೋಡ್ಕೊತಿದ್ದೇವೆ, ನಾವಿಲ್ಲೇನು ನಮ್ಗೆ ಹೇಳಿದ್ರೆ ನೋಡ್ತಿದ್ದೇವೆ, ಹೋಗ್ಬೇಕಾಗಿತ್ತು ಅಂತಾರೆ. ಆದ್ರೆ ತನ್ನ ಹೆಂಡತಿನ ತಾನು ನೋಡ್ಕೊಂಡ್ರೆ ಚಲೋ ವಿಚಾರ ಮಾಡಿ ಒಳ್ಳೇದು ಅಂತ ತಿಳ್ಕೊಂಡು ಆಟಕ್ಕೆ ಹೋಗುವುದನ್ನ ಬಿಡ್ತಾನೆ. ಹೆಂಡತಿಯನ್ನು ನೋಡ್ಕೊಂಡು ಅತಿ ಸೇವೆಯನ್ನ ಮಾಡ್ತಾ ಇರ್ತಾನೆ. ಅವನ ಜೊತೆಗಿರ್ತಕ್ಕಂಥವ್ರೆಲ್ಲ ಆಟವನ್ನ ಆಡಿ ಬರ್ತಾರೆ, ಗೆದ್ದು ಬರ್ತಾರೆ. ಆದ್ರೆ ಇನ್ನು ಬಾಣ್ತಾನ ಆಗಂಗಿಲ್ಲ. ಆಗ ಜನ ಅಂತಾರೆ, ಹೋದ್ರೆ ಏನಾಗುತ್ತೆ ನೋಡಿ, ಎಲ್ಲ ಜೊತೆಗಿದ್ದವರೆಲ್ಲ ಹೋಗ್ಬೇಕು ಬಂದ್ರು, ಆಟ ಜೀವನ ತುಂಬೆಲ್ಲ ಆಡಿದಿರ್ತಕ್ಕಂಥ ಆಟವನ್ನ, ಸಾಧನೆಯನ್ನ ಒಂದು ಸ್ವಲ್ಪ ದಿವಸ ಹೋಗಿದ್ರೆ ಏನಾಗ್ತಿತ್ತು, ಒಂದು 4 ವಾರ ಅಂತ ಬೈದ್ರು. ಆದ್ರೆ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಮಗು ಆಗ್ತದ, ಮಗು ಹುಡ್ತೈತಿ, ಗಂಡು ಮಗು ಹುಡ್ತೈತಿ. ಅದಕ್ಕೆ ಫ್ರ್ಯಾಂಕ್ ಹೆವೆನ್ ಅಂತ ಹೆಸರಿಡ್ತಾರೆ. ಏನು? ಫ್ರ್ಯಾಂಕ್. ನೆನಪಿಟ್ಕೋಬೇಕು. ತಂದೆ ಹೆನ್ರಿ ಹೆವೆನ್, ಮಗ ಫ್ರ್ಯಾಂಕ್ ಹೆವೆನ್. ಫ್ರ್ಯಾಂಕ್ ಹೆವೆನ್ ಅಂತ ಹೆಸರು ಇಡ್ತಾರೆ, ಫ್ರ್ಯಾಂಕ್ ಅಂತೇಳಿ. ಆಗ ಮಗುವಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡ್ತಾ ಹೋಗ್ತಾರೆ. ಮಗ ಬೆಳೆದು 24 ವರ್ಷ ಆಗ್ತದೆ. 1924ರಲ್ಲಿ ಆಟಕ್ಕೆ ಅವನು ನೋಂದಣಿ ಮಾಡಿರ್ತಾನಲ್ಲ, ಒಲಿಂಪಿಕ್ಸ್ ಆಟನ್ನ. ಅದೇ ಮಗ 24 ವರ್ಷ ಆದ್ಮೇಲೆ 1952ಕ್ಕೆ ಹೆಸರನ್ನು ನೋಂದಾಯಿಸ್ತಾನೆ. ಆಟ, ಅವನು ಒಲಿಂಪಿಕ್ ಆಟಕ್ಕೆ ಹೆಸರನ್ನು ನೋಂದಾಯಿಸ್ತಾನೆ. ನೋಂದಾಯಿಸಿ ಅವನು ಕೂಡ ಅತ್ಯಂತ ಪ್ರಾವೀಣ್ಯತೆಯನ್ನು ಪಡೆದಿದ್ದ ದೋಣಿ ನಡೆಸುವುದರಲ್ಲಿ. ಕೊನೆಗೆ ಆ ಒಲಿಂಪಿಕ್ ಆಟಕ್ಕೆ ಹೆಸರನ್ನು ನೋಂದಾಯಿಸಿದ ಮೇಲೆ, ಹೆಸರಿಗೆ ಲಿಸ್ಟ್ನಲ್ಲಿ ಹೆಸರು ಬರ್ತದ. ಹೆಸರು ಬಂದ ಮೇಲೆ ಅಲ್ಲಿ ಆಟವನ್ನು ಆಡ್ತಾನೆ. ಆಟವಾಡಿ ಪ್ರಥಮ ಬಹುಮಾನವನ್ನು ತರ್ತಾನೆ. ಪ್ರಥಮ ಬಹುಮಾನವನ್ನು ತಂದೆಗೆ ಕೈಯಾಗ ಕೊಟ್ಟು ಹೇಳ್ತಾನೆ, ತಂದೆ, ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗ ಈ ಪದಕಕ್ಕೋಸ್ಕರ ಈ ಆಟವನ್ನು ನೀನು ಬಿಟ್ಟಿದ್ದೀಯಾ. ಇವತ್ತು ನಿನ್ನ ಮಗನಾಗಿರ್ತಕ್ಕಂಥ ಫ್ರ್ಯಾಂಕ್ ಹೆವೆನ್ ಆ ಆಟವನ್ನು, ನೀನು ಬಿಟ್ಟಿರ್ತಕ್ಕಂಥ ಆಟವನ್ನ ನಾನು ಗೆದ್ದು ನಿನಗೆ ಅರ್ಪಿಸ್ತಾ ಇದ್ದೀನಿ, ತಗೊಳ್ಳಂತೇಳಿ ನನಗೆ ಅರ್ಪಿಸಿ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ.
ಆಗ ಅದೇ ಜನ ಮಾತನಾಡಿರ್ತಕ್ಕಂಥ ಜನ ಏನ್ ಮಾಡ್ತಾರೆ, ಇದ್ರ ಹೆನ್ರಿ ಹೆವೆನ್ ಅಂತ ತಂದೆ ಇರಬೇಕು, ಇದ್ರ ಫ್ರ್ಯಾಂಕ್ ಹೆವೆನ್ ಅಂತ ಮಗ ಇರಬೇಕು ಅಂತ ಆಡಕ್ ಶುರು ಮಾಡ್ತಾರೆ. ಇಂಥ ತಂದೆ ತಾಯಿಗಳಿರ್ಬೇಕು. ಹಾಗೆ ದಾಸಿವೇನಂತ ತಂದೆ, ದಾಸಿವೇನಂತ ಮಗ ರಾಮಲಿಂಗ, ರಾಮನಾಥ, ರಾಮಯ್ಯ, ಶಂಕರಿ ಅಂತ ತಂದೆ ತಾಯಿಗಳಿರಬೇಕು. ಬಸವಣ್ಣ ಮತ್ತು ಮಾದ್ರಸ ಮಾದರಂಬಿಕೆಯ ತಂದೆ ತಾಯಿಗಳಂತ ಇರಬೇಕು. ಸಿದ್ದರಾಮ ಸುಕ್ಲಾದೇವಿ ಮುದ್ದುಗೊಡುವಂತ ತಂದೆ ತಾಯಿಗಳಿರಬೇಕು. ಇಂಥ ಜನ್ಮ ಜನ್ಮಗಳ ಪುಣ್ಯ ಇರುವುದರಿಂದಲೇ ಇವತ್ತು ಅಂತ ತಂದೆ ತಾಯಿಗಳು ನಮಗೆ ಸಿಗ್ತಾರೆ, ಅಂತ ಮಕ್ಕಳು ಸಿಗ್ತಾರೆ. ಹೀಗಿಲ್ಲಿ ಆ ದಾಸಿಮಯ್ಯ ವಿದ್ಯಾಭ್ಯಾಸವನ್ನ ಮುಗಿಸಿಕೊಂಡು ಮನೆಗೆ ಬಂದಿದ್ದಾನೆ. ಬೆಳೆದಿರ್ತಕ್ಕಂಥ ಮಗನಿಗೆ ಚಿಂತೆ, ಮಗನಿಗೆ ಒಂದು ಚಿಂತೆ, ತಂದೆ ತಾಯಿಗಳಿಗೆ ಒಂದು ಚಿಂತೆ ಆಗ್ತದೆ. ಮಗ ಶಾಸ್ತ್ರ ಅಭ್ಯಾಸ ಮಾಡಬೇಕು, ಗ್ರಂಥಗಳ ಅಧ್ಯಯನ ಮಾಡಬೇಕು, ಶಾಸ್ತ್ರ ಅಧ್ಯಯನ, ಗ್ರಂಥಗಳ ಅಧ್ಯಯನ, ಧರ್ಮವನ್ನ ಇಡೀ ಜಗತ್ತಿನ ತುಂಬೆಲ್ಲ ಸಂಚಾರ ಮಾಡಿ ಪ್ರಚಾರ ಮಾಡಬೇಕು. ಯಾಕಂದ್ರೆ ಧರ್ಮದ ರಕ್ಷಣೆಗೋಸ್ಕರ ನಾ ಬಂದಿದ್ದು. ನಿಂಗೆ ಹೇಳ್ತೀನಿ, ಯಾಕೆ ಬಂದಿರಿ ಅನ್ನುವಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಏನಿದೆ, ಈ ಜಗತ್ತಿಗೆ ಬರಬೇಕಾದ್ರೆ ಒಂದು ಕೆಲಸ ಇರ್ತದೆ. ನಾವೆಲ್ಲ ಈ ಭೂಲೋಕಕ್ಕೆ, ಅದಕ್ಕೆ ಹೇಳಿದ್ದಾರೆ ಬಸವಣ್ಣನು, ಮತ್ತೆ ಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ ಅಂತ ಹೇಳಿದ್ರು. ಈ ಲೋಕಕ್ಕೆ ಬರಬೇಕಾದ್ರೆ ಏನೋ ಒಂದು ಕಾರಣ ಇದೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಕೆಲಸ ಅದ, ಉದ್ದೇಶ ಅದ. ಉದ್ದೇಶ ಇಟ್ಕೊಂಡು ನಾವು ಬಂದಿದ್ದೇವೆ, ಆದ್ರೆ ಉದ್ದೇಶವನ್ನೇ ಮರೆತು ಹೋಗಿದ್ದೇವೆ. ಅದಕ್ಕೆ ಆರು ನಾನೆಂದು ವಿಚಾರಿಸಿ ವಿಷಮ ಸಂಸಾರವಿದನು ಕನಸೆಂದರಿ ಅಂತ ಹೇಳಿದ್ರು. ಮಾನವ ಜನ್ಮದ ಲಾಭವಾಗುವುದು ಅಂತ ಕೇಳಿದ್ರೆ ಆರು ನಾನೆಂದು ತಿಳಿಯುವುದು ಅಂತ ನಿಜಮಂಡ್ರಿ ಹೇಳಿದ್ರು. ಹಾಗೆ ನಾ ಯಾರು ಅಂತ ತಿಳ್ಕೊಳ್ಳಿಕ್ಕೆ ಬರಬೇಕೆ ವಿನಃ ಸಂಸಾರ ಮಾಡ್ಲಿಕ್ಕಲ್ಲ, ಮಕ್ಕಳು ಹಡೆಯಕ್ಕಲ್ಲ, ಮನೆ ಕಟ್ಟಕ್ಕಲ್ಲ, ಬಂಗಲೆಗಳನ್ನ ಅಲ್ಲ, ಹೊಲ ಮನೆಗಳ ಖರೀದಿ ಮಾಡಕ್ಕಲ್ಲ, ಆಸ್ತಿ ಪಾಸ್ತಿಗಳು ಸಂಗ್ರಹ ಮಾಡಬೇಕಲ್ಲ. ನಾ ಯಾರು ಅಂತ ತಿಳಿಯಕ್ಕೆ ಬರಬೇಕಂತ. ಮಾನವ ಜನ್ಮದ ಲಾಭವಾವುದು ಆರು ನಾನೆಂದು ತಿಳಿಯುವುದು ಅಂತ ಹೇಳಿದ್ರು. ಹಾಗಿಲ್ಲಿ ನನ್ನನ್ನು ನಾನು ತಿಳಿಯುವುದರ ಜೊತೆಗೆ ಈ ಜಗತ್ತಿನ ತುಂಬೆಲ್ಲ ಜಗನ್ಮಿಥ್ಯ ಬ್ರಹ್ಮ ಸತ್ಯ ಎನ್ನುವಂತ ತತ್ವವನ್ನ, ಜಗದಗಲ ಮುಗಿಲಗಲ ಮಿಗೆಯಗಲಿರ್ತಕ್ಕಂಥ ಪರಮಾತ್ಮನ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದರೆ ಎನ್ನುವ ಹಾಗೆ ಲಿಂಗ ಮಹತ್ವವನ್ನ, ಜಂಗಮ ಮಹತ್ವವನ್ನ, ಗುರುವಿನ ಮಹತ್ವವನ್ನ ತಿಳಿಸಕ್ ಬರ್ಬೇಕು. ಇವತ್ತು ನಿಮ್ಮ ಮನೆಯಲ್ಲಿ ಎಲ್ಲರ ಮನೇಲಿ ಜಗಲಿ ಇದೆಯಾ? ಜಗಲಿ ಐತೆ ಎಲ್ಲರ ಮನೆಯಾಗ? ಜಗಲಿ ಅನ್ನುವಂತ ಶಬ್ದವನ್ನು ನಮ್ಮ ಹಿರಿಯರು ಎಷ್ಟು ಸುಂದರವಾಗಿ ಬೆಳೆಸಿದ್ದಾರೆ ಗೊತ್ತೇನು? ಗುರು ಅನ್ನುವಂತ ಶಬ್ದದಲ್ಲಿ ಗು, ಜಂಗಮ ಅನ್ನುವಂತ ಶಬ್ದದಲ್ಲಿ ಜ, ಲಿಂಗ ಅನ್ನುವಂತ ಶಬ್ದದಲ್ಲಿ ಲಿ ಅನ್ನ ತಗೊಂಡು ಜ ಗು ಲಿ ಅಂತ ಇಟ್ಟಿದ್ದಾರೆ. ಜಂಗಮ, ಗುರು, ಲಿಂಗ, ಎಂತ ಆನಂದವಾಗ್ತದೆ. ಹಾಗೆಯೇ ಅಷ್ಟಾವರಣ, ಷಡಸ್ಥಲ, ಪಂಚಾಸವರಗಳನ್ನ ಹೇಳುವುದಕ್ಕೋಸ್ಕರ, ಆ ಲಿಂಗ ಧರ್ಮವನ್ನು, ಲಿಂಗ ತತ್ವವನ್ನ ತಿಳಿಸುವುದಕ್ಕೋಸ್ಕರ ನಾನು ಸಂಚಾರ ಮಾಡಬೇಕು. ನಮ್ಗೆ ಸಂಸಾರದಲ್ಲಿ ನಿರಾಸಕ್ತಿ, ಸಂಸಾರದಲ್ಲಿ ನಿರಾಪೇಕ್ಷೆ ಇದೆ ಅನ್ನುವಂತ ಒಂದು ಕಡೆ ಆದರೆ, ತಂದೆ ತಾಯಿಗಳು ಬೆಳೆದಿರ್ತಕ್ಕಂಥ ಮಗ ಹಲವಾರು ವರ್ಷಗಳ ನಂತರ ಮಗು ಹುಟ್ಟಿದೆ, ಅದಕ್ಕೆ ಸಂಸ್ಕಾರವನ್ನ ಕೊಟ್ಟು ಅದಕ್ಕೆ ಬೆಳಕಿಗೆ ನಮ್ಮ ದೀಪವನ್ನ, ಅಂಶದ ದೀಪವನ್ನ ಬೆಳಗಿಸುವಂತದ್ದು ಆಗಬೇಕು, ಮದುವೆ ಮಾಡ್ಬೇಕಂತ ಅವ್ರ ಚಿಂತೆ ಅಲ್ವ. ಬಡತನಕ್ಕೆ ಹೊಂಗುವ ಚಿಂತೆ, ಉಡದಾದರೆ ಇಡುವ ಚಿಂತೆ, ಇಡದಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಕೇಡಿನ ಚಿಂತೆ ಅಂತೇವೆ. ಹೆಂಡತಿಯನ್ನ ಬೆಳೆದಿರ್ತಕ್ಕಂಥ ಮಕ್ಕಳಿಗೆ ಮದುವೆ ಮಾಡಬೇಕನ್ನುವಂತ ಚಿಂತೆ ಪ್ರತಿಯೊಬ್ಬ ತಂದೆ ತಾಯಿಗೆ ಇರುತ್ತದ. ಆದರೆ ಇನ್ನು ಇರಲಿಲ್ಲ. ಆದ್ರೆ ಗುರು ಹಿರಿಯರ ಒತ್ತಾಯ ಮಾಡ್ತಾರೆ. ಗುರು ಹಿರಿಯರ ಒತ್ತಾಯ ಮಾಡಿ ಏನೇನು ಮದುವೆ ಆಗಲೇಬೇಕಪ್ಪ, ನಮ್ಮ ಸಂಸಾರ, ನಮ್ಮ ಅಂಶದ ಬೆಳಕನ್ನ ಬೆಳಗಬೇಕು ಅಂತ ವಿಚಾರ ಮಾಡಿದಾಗ, ಆದ್ರೆ ದಾಸಿಮಯ್ಯ ನಿಯಮವನ್ನ 12 ವರ್ಷ ಹುಡುಕ್ತ ನಿಯಮ ಏನಂತಂದ್ರೆ, ಹುಡುಕಕ್ಕೆ ಪ್ರಾರಂಭ ಮಾಡ್ತಾರೆ. ನಾವು ಯಾಕೆ ಹುಡುಕಾಗತ್ತೀವಿ ನೋಡ್ರಿ ಅಪ್ಪ, ನಮ್ಮ ಮಗನ ಕುಂಡಲಿಯಲ್ಲಿ ಏನಾದ್ರೂ ದೋಷ ಇದೆಯೇನೋ, ಕುಜ ದೋಷ, ಕುಜದ್ರೆ ಮಂಗಳ ದೋಷ, ಏನಾದ್ರು ರಾಹುಗಿರು ಅಡ್ಡ ಬಂದೈತಿಲ್ಲೋ, ಯಾವ ಮನೆಗೆ ಯಾವ ಗ್ರಹ ಗೊತ್ತಿಲ್ಲ, ಸ್ವಲ್ಪ ನೋಡ್ರಿ ಅಂತ ಹೆಂಗ್ ಹೇಳ್ತೀವೋ ಹಾಗೆ ಅವ್ರು ಅದೇನ್ ಕೆಲಸ ಮಾಡಲಿಲ್ಲ. 12 ವರ್ಷ ಹುಡುಕದಂತೆ. ಹ್ಯಾಂಗ ಹುಡುಕದ ಅಂತ ಕೇಳಿದ್ರೆ ನೋಡ್ರಿ, ನೀರಿಲ್ಲದೆ ಅಡಿಗೆ ಮಾಡ್ಬೇಕಂತ, ನೀರಿಲ್ಲದೆ ಅಡಿಗೆ, ಸೌದೆ ಇಲ್ಲದೆ
ಅದನ್ನ ಬಯಸ್ಬೇಕು. ನೀರು ಮತ್ತು ಸೌದೆ, ಕಟ್ಟಿಗೆ ನೀರಿಲ್ಲದೆ ಅಡಿಗೆಯನ್ನ ಮಾಡಬೇಕು ಅಂತ ಒಂದು ಷರತ್ತು. ಮಾಡಕ್ ಸಾಧ್ಯನಾ? ಆದ್ರೆ ಇಂಥ ಷರತ್ತನ್ನ ಇಟ್ಕೊಂಡು, ಇಂಥ ನಿಯಮವನ್ನು ಇಟ್ಕೊಂಡು ಇಡೀ ಅವನೇನ ಆ ನಾಡಿನ ತುಂಬೆಲ್ಲ ಸಂಚಾರ ಮಾಡ್ದ. ಹೆಣ್ಣನ್ನು ಹುಡುಕಕ್ಕ, ಹೆಣ್ಣು ಹುಡುಕೋದು ಬಹಳ ಕಷ್ಟ ಆಗಿದೆ. ಆ ನಾಡಿನ ತುಂಬೆಲ್ಲ ಕಲಬುರಗಿಯ ನಾಡಿನ ತುಂಬೆಲ್ಲ ಸಗರ ನಾಡಿನ ತುಂಬೆಲ್ಲ ಹುಡುಕ್ತಾ ಇರಬೇಕಾದ್ರೆ ಒಬ್ಬ ಹೆಣ್ಮಗಳು ಇದ್ದೇ ಇರ್ತಾವ. ಒಂದು ಹೆಣ್ಣು ಹುಟ್ಟಿರ್ತಂದ್ರೆ ಒಂದು ಗಂಡು ಹುಟ್ಟಿರ್ತದೆ. ಪ್ರಕೃತಿ ನಿಯಮ, ಪ್ರಕೃತಿ ಭಗವಂತ ನಿಯಮ ಏನಂತ ಕೇಳಿದ್ರೆ ತಕ್ಕಡಿ ಸಮವಾಗಿರುವಂತ ಜಗತ್ತು ಸಮವಾಗಿ ತೂಗಬೇಕಲ್ಲ. ಒಂದು ಹೆಣ್ಣು ಹುಟ್ಟಿರ್ತಂದ್ರೆ ಒಂದು ಗಂಡು ಹುಟ್ಟಿರ್ತದೆ, ಇಲ್ಲಂತ ತಿಳ್ಕೊಬೇಡ್ರಿ. ಹಾಗೆ ಸಮವಾಗಿ ಆ ಪರಮಾತ್ಮ ದಾಸಿಮಯನಿಗೋಸ್ಕರವೇ ಇಲ್ಲಿ ಒಬ್ಬ ಹೆಣ್ಣು ಮಗಳು ಹುಟ್ಟಿದ್ರು. ಆಕೆಯೇ ದುಗ್ಗಳ ದೇವಿ ಅಂತಾಳೆ. ನಾ ಅಡಿಗೆ ಮಾಡಿ ಹಾಕ್ತೀನಿ ಅಂತ. ಅವನು ಹೇಗೆ ಬಂತಂತಂದ್ರೆ ಬರೆಗಾಲೇ ಬಂದಿದ್ದಿಲ್ಲ. ಒಂದಿಷ್ಟು ಉಸುಕು ಕೂಡಿರ್ತಕ್ಕಂಥ ಅಕ್ಕಿ, ಒಂದಿಷ್ಟು ಉಸುಕು, ಮರಳು, ರೇತಿ ಏನಂತೀರಿ, ಉಸುಕು ಕೂಡಿರ್ತಕ್ಕಂಥ ಅಕ್ಕಿ, ಒಂದಿಷ್ಟು ಕಬ್ಬು ಮತ್ತು ಉಸುಕು ಕೂಡಿರ್ತಕ್ಕಂಥ ಅಕ್ಕಿಯನ್ನು ತೆಗೆದುಕೊಂಡಿರ್ತಾನೆ. ಯಾರು ನೀರಿಲ್ಲದೆ, ಯಾರು ಸೌದೆ ಇಲ್ಲದೆ ಅಡಿಗೆ ಮಾಡ್ತೀರಿ, ಇದನ್ನ ತಗೊಂಡು ಅವ್ರಿಗೆ ಮದುವೆ ಆಗ್ತೀನಿ. ಆಗೆಲ್ಲ ಕಡೆ ತಿರುಗಾಡ್ತಾ ಬಂದಾಗ ಇಲ್ಲಿ ಅಫಜಲ್ಪುರ ತಾಲೂಕ, ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಗೊಬ್ಬೂರು ಅಂತ ಊರಿದೆ. ಗೊಬ್ಬೂರು ಊರಿನಲ್ಲಿ ಇಬ್ಬರು ದಂಪತಿಗಳು, ಮಹಾದೇವಿ ಮಲ್ಲಿಕಾರ್ಜುನ. ಆ ದಂಪತಿಗಳ ಮಗಳು ದುಗ್ಗಳಾದೇವಿ ಇರ್ತಾಳೆ. ಅಪ್ಪಗ ಅವ್ರಿಗೆ ಹೇಳ್ತಾಳೆ, ಯಪ್ಪ ಅವ್ರಿಗೆ ಕರೀರಿ, ನಾ ಅಡಿಗೆ ಮಾಡಿ ಹಾಕ್ತೀನಿ ಅಂತ. ಯಾವಾಗ ತೆರಿಗೆ ಕಟ್ಟೈತೆ ನೀರಿಲ್ಲದೆ ಅವನು ಮರಳು ಮಿಶ್ರಿತ ಅಕ್ಕಿ ಮತ್ತೆ ಕಬ್ಬನ್ನು ತೆಗೆದುಕೊಂಡು ನೀರಿಲ್ಲದೆ ಮತ್ತು ಸೌದೆ ಇಲ್ಲದೆ ಅಡಿಗೆ ಮಾಡಂತ ಹೇಳ್ತಾನೆ. ನಿನ್ಗೆ ಹೆಂಗ ತಲೆ ಕಟ್ಟೈತೇನೋ ಬರ್ಬೇಕೇನಂದಾಗ ನಾ ಮಾಡ್ತೇನೆ ಕರಿ ಅಂತ. ಬಹಳ ಸಂಸ್ಕಾರವಂತ ಹೆಣ್ಮಗಳು, ಗುಣವಂತೆ, ಸಂಸ್ಕಾರವಂತ ಹೆಣ್ಮಗಳು ಇರುವುದರಿಂದ ಆಕೆ ಅಂತಾಳೆ ಬನ್ರಿ ಅಂತ ಕರ್ಕೊಂಡು ಬರ್ತಾಳೆ. ಯಾಕಂತ ತಂದೆ ತಾಯಿಗಳು ನೋಡೋಣ, ಯಾಕಂದ್ರೆ ಹುಲಿ ಹುಟ್ಟೇಲಿ ಹುಲಿಯಲ್ಲೇ ಹುಡ್ತೋ ಅಂತ. ಹಾಗೆ ಅವರನ್ನ ತಗೊಂಡು ಕಬ್ಬನ್ನು ಅರಿದು ರಸವನ್ನ ತೆಗೆದುಕೊಂಡು ರಸವನ್ನ ಮಾಡಿ ಆ ರಸವನ್ನ ಆ ಮರಳು ಮಿಶ್ರಿತ ಅಕ್ಕಿಯಲ್ಲಿ ಹಾಕಿ, ಏನದ ಉಸುಕು ಕೂಡಿರ್ತಕ್ಕಂಥ ಅಕ್ಕಿಯಲ್ಲಿ ಆ ರಸವನ್ನ ಹಾಕಿ, ಈ ಸಿಪ್ಪೆ ಇದೆಲ್ಲ ಕಬ್ಬಿನ ಸಿಪ್ಪೆಯನ್ನ ಅದನ್ನು ಉರುವಲ್ಲನಾಗಿ, ಅದನ್ನು ಕಟ್ಟಿಗೆಯನ್ನಾಗಿ, ಕಟ್ಟಿಗೆ ಅಲ್ಲದು ಸಿಪ್ಪೆ, ಕಟ್ಟಿಗೆ ಅಲ್ಲ, ಸೌದೆ ಅಲ್ಲ, ಅದು ಸಿಪ್ಪೆಯನ್ನ ಉರಿತದ, ಹಸಿದು ಕೂಡ ಉರಿತೈತೆ. ಹಾಗೆ ಆ ಸೌದೆಯನ್ನಲ್ಲ ಸಿಪ್ಪೆಯನ್ನ ಉರುವಲನಾಗಿ ಉಪಯೋಗಿಸಿಕೊಂಡು ಆ ನೀರನ್ನ ಆ ಕಬ್ಬಿನ ರಸವನ್ನ ಅಕ್ಕಿಯಲ್ಲಿ ಹಾಕಿ ಹೇಗೆ ಬೈತಾ ಹೋಗ್ತದೆ. ಕುದ್ದಿರ್ತಕ್ಕಂಥ ಅಕ್ಕಿ ಎಲ್ಲ ಮೇಲೆ ಬರ್ತದೆ, ಮರುಳೆಲ್ಲ ಉಸುಕೆಲ್ಲ ಕೆಳಗೆ ಉಳಿತದೆ. ಹಾಗೆ ಮೇಲಿರ್ತಕ್ಕಂಥ ಅಕ್ಕಿಯನ್ನ ಪಾಯಸ ರೂಪದಲ್ಲಿ ತೇಲ್ತಾ ಹೋಗ್ತದೆ. ಕಬ್ಬ ರಸ ರುಚಿಗಿರ್ತದಲ್ಲ, ಪಾಯಸ ರೂಪವನ್ನಾಗಿ ಮಾಡಿ ಅವರಿಗೆ ಬಡಿಸಿ ಅಡಿಗೆಯನ್ನ ಮಾಡಿ ಬಡಿಸ್ತಾರೆ ಅನ್ನುವಂಥ ನೋಡ್ತಾ ಬರ್ತೇವೆ. ಹೀಗಂತ ದುಗ್ಗಳೆಯನ್ನ ಮೊಟ್ಟ ಮೊದಲ ಅಂತ ದುಗ್ಗಳೆಯನ್ನ ಕೈ ಹಿಡಿದಿರ್ತಕ್ಕಂಥ ದಾಸ ಹೇಳ್ತಾಳೆ, ಬಂದುದ ನರಿದು ಬಳಸುವಳು, ಬಂಧು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದನು ಕಾಣ ರಾಮನಾಥ. ತಾಯಿ ಬಗ್ಗೆ ದುಗ್ಗಳೆ ಬಗ್ಗೆ ಹೇಳ್ತಾರೆ ದಾಸಯ್ಯನವರು. ಬಂಧುದ ನರಿದು ಬಳಸುವಳು, ಬಂಧುದ ಪರಿಣಾಮಿಸುವಳು. ಸುಖ ಇರಲಿ ದುಃಖವಿರಲಿ ಸಮವಾಗಿ ಇರ್ತಕ್ಕಂಥ ಹೆಂಗದವ್ರು ಗಂಡ ಹೆಂಡತಿ ಅಂದ್ರ ಜೋಡು ಎತ್ತುಗಳು, ಜೋಡು ಚಕ್ರಗಳು, ಜೋಡು ಈ ರೈಲು ಕಳೆಯುತ್ತವಲ್ಲ ಆಗಿರಬೇಕಂತ. ಎತ್ತೇರಿಗೆ ಕೋಣ ಕೆರೆಗೆ ಅನ್ನುವಂಥದ್ದು ಇರಬಾರದು. ಹಾಗೆ ಇಬ್ಬರು ಕೂಡ ದಂಪತಿಗಳು ಅನನ್ಯವಾದಂತ ಭಗವಂತನಲ್ಲಿ ಭಕ್ತಿ, ಶ್ರದ್ಧೆ, ನಂಬಿಕೆ, ವಿಶ್ವಾಸವನ್ನ ಇಟ್ಟು ಇವರು ಮಾಡತಕ್ಕಂಥ ಲಿಂಗ ಪೂಜೆಯನ್ನ, ಇವರು ಮಾಡತಕ್ಕಂಥ ಜಂಗಮಾರಾಧನೆಯನ್ನ, ಇವರು ಮಾಡತಕ್ಕಂಥ ದಾಸೋಹಕ್ಕೆ ಅತ್ಯಂತವಾಗಿ ದಾಸೋಹ ಮುಖ್ಯ. ನಮ್ದು ಶರಣ ಬಸವೇಶ್ವರನ ಚರಿತ್ರೆ ಹೇಳ್ತೀನಿ, ನೆನಪಿಸ್ತೀನಿ. ಶರಣ ಬಸವೇಶ್ವರ ಚರಿತ್ರೆಯನ್ನ ನೋಡಿದಾಗ ಶರಣ ಬಸವನ ಹೆಂಡತಿ ಮಹಾದೇವಿ,
ದಾಸೋಹಿ ಯಾವಾಗ ದಾಸೋಹವನ್ನ ಮಾಡತಕ್ಕಂತ ಶರಣಬಸವ ಹೆಂಡತಿ ಗರ್ಭವತಿ ಇದ್ದಾಳೆ. ಶರಣಬಸವ ಒಂದಿಷ್ಟು ಏನೋ ಸಾಹಿತ್ಯವನ್ನ ಏನೋ ಓದ್ತಾ ಬರೀತಾ ಏನೋ ಕೂತಿದ್ದಾನೆ. ಜಂಗಮರು ಬಂದಿದ್ದಾರೆ, ಸಂತರು ಬಂದಿದ್ದಾರೆ, ಮಹಾದೇವಿ ಜಂಗಮರು ಬಂದಿದ್ದಾರೆ, ಅವ್ರಿಗೆ ಸ್ವಲ್ಪ ಆಧಾರ ಆತಿಥ್ಯವನ್ನ ಮಾಡು, ಸೇವೆ ಮಾಡು, ಅವ್ರಿಗೆ ದಾಸೋಹನ ಮಾಡೋದ್ರಿಂದಾಗ ಕುಂತಿ ಹೇಳಬೇಕಾದ್ರೆ ಯವ್ವ ಅಂತ ಆಯ್ತು. ಕೂತು ನೆಲ ಕೂತಿದ್ರಲ್ಲ, ಕೂತು ಯಾಕಂದ್ರೆ ತುಂಬು ಗರ್ಭಿಣಿ ಹೆಣ್ಮಕ್ಳು, ತುಂಬು ಗರ್ಭಿಣಿ ಆಗಿರ್ತಕ್ಕಂಥ ಹೆಣ್ಮಕ್ಳು ಯವ್ವ ಅಂತಂದಾಗ ಆಗ ಶರಣಬಸವ ಅಂತಾನೆ, ಒಳಗಿದ್ಕೊಂಡ ಈತ ನಿನ್ನ ಜಂಗಮ ಸೇವೆಗೆ ಅಡ್ಡಿ ಮಾಡ್ತಾನಂದ್ರೆ ಅವನು ಹೊರಗೆ ಬರುವುದೇ ಬೇಡ ಅಂತ ಬಿಡ್ತಾನೆ. ಬರುದು ಬೇಡ ಅಂತಂದಾಗ 9 ತಿಂಗಳ 39 ತಿಂಗಳ 27 ತಿಂಗಳ ಹೊಟ್ಟೆ ಹೊತ್ಕೊಂಡು ತಿರುಗಾಡ್ರಂತ ಮಗು. ದಾಸೋಹವನ್ನ ನಾವು ಪ್ರಾಧಾನ್ಯತೆಯನ್ನ ಮಾಡಿಕೊಟ್ಟಿರ್ತಕ್ಕಂಥ ದಾಸೋಹ ಮುಖ್ಯ ನಮ್ಮಲ್ಲಿ ಶರಣ ಸಂಪ್ರದಾಯದಲ್ಲಿ. ಆ ಶರಣ ಸಾಹಿತ್ಯವನ್ನ ಇಟ್ಟುಕೊಂಡು ನಮ್ಮ ಸದ್ಗುರು ರೇವಣ ಸಿದ್ಧ ಶಿವಶರಣರು ಅದೇ ಕೆಲಸವನ್ನ ಮಾಡಿದ್ದು, ಸಮಾಜವನ್ನ ತಿದ್ದುವ ಕೆಲಸವನ್ನ. ಸಮಾಜದಲ್ಲಿ ಅಷ್ಟಾವರಣ ಷಟಸ್ಥಲ ಪಂಚಾಚಾರಗಳನ್ನು ಉಪಯೋಗ ಮಾಡುವಂತದ್ದು ಲಿಂಗಧಾರಿಗಳಾಗಿರ್ಬೇಕು ನಾವು ಎಲ್ಲರೂ. ಲಿಂಗದ ಎಲ್ಲ ಕೊಳಗ ಏನ್ ಗುಡ್ಡಕದವ ಗಡಿ ಮೇಲೆ ಬರ್ತಿಲ್ಲ ಲಿಂಗದ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಗೋಲಗಿರಿಯ ಬಲ್ಲಾಳೇಶ್ವರ ಎಷ್ಟು ಲಿಂಗದ ಬಗ್ಗೆ ಅಭಿಮಾನ ಇತ್ತು. ಶ್ರೀಶೈಲಕ್ಕೆ ಹೋಗ್ತಕ್ಕಂಥ ಪಾದಯಾತ್ರಿಗಳಿಗೆ ಹೇಳ್ತಾನೆ, ಶ್ರೀಶೈಲಕ್ಕೆ ಹೋಗ್ತಾ ಇದ್ರೇನೋ ಅಂತ ಕೇಳಿದಾಗ, ಹ್ಞೂ ಶ್ರೀಶೈಲಕ್ಕೆ ಹೋಗ್ತಾ ಇದ್ದೇವೆ ಅಂತಂದಾಗ ಅವ್ರ ಕೈಯಾಗ 10 ರೂಪಾಯಿ ಕೊಟ್ಟು ಹೇಳ್ತಾನೆ, ನೋಡಿ ಶ್ರೀಶೈಲಕ್ಕೆ ಹೋಗ್ತೀರಿ, ಬರುವಾಗ ಒಂದು ಲಿಂಗ ತಗೊಂಡ್ ಬರ್ರಿ ತಂದಾಗ ಪಾಪ ಅವರೆಲ್ಲ ದರ್ಶನ ಮಾಡಿ ಹಂಗೆ ವಾಪಸ್ ಹೊರತು ಬಂದು ಬಿಡ್ತಾರ. ಏನ್ ಮಾಡೋಣ, ನಾವು ಕುರಿ ಕಾಯ್ತಾ ಇದ್ದ, ಏನ್ ಮಾಡ್ಬೇಕು ಅಂತ ಅಲ್ಲೇ ಒಂದು ಕುರಿ ಇಕ್ಕಿಯನ್ನ ತಗೊಂಡದಕ್ಕೆ ಚಂದಾಗಿ ಒರೆಸಿ ಕೊಡ್ತಾರೆ. ಲಿಂಗ ತಗೊಳಪ್ಪ ಶ್ರೀಶೈಲ ತಂದು ಅಂತೇಳಿ. ಅವನಿಗೆ ಗೊತ್ತಿಲ್ಲ ನಾನು ಕುರಿ ಇಕ್ಕಿ ಅಂತೇಳಿ, ಕುರಿ ಜೊತೆಗೆ ಬೆಳೆದಿರ್ತಕ್ಕಂಥ ಅವನಿಗೆ ಗೊತ್ತಿಲ್ಲ ಕುರಿ ಇಕ್ಕಿ ಅಂತೇಳಿ. ಮಹಾತ್ಮರು ಒಬ್ಬ ಶ್ರೀಶೈಲ ತಂದು ಕೊಟ್ಟಿದಂತ ಅದೇ ಕುರಿ ಇಕ್ಕಿ ಅಂತ ಲಿಂಗವನ್ನು ತಿಳ್ಕೊಂಡು ದಿನಿತ ಕುರಿಯ ಹಾಲಿನ ಅಭಿಷೇಕ ಮಾಡಿ ಲಿಂಗ ಅಂತ ಪೂಜೆ ಮಾಡ್ತಾ ಇದ್ದಲ್ಲ, ಅದೇ ಗೋಲಗಿರಿ ಗೊಲ್ಲಾಳೇಶ್ವರ ಆಗ್ತಾನ ಅಂತ ಲಿಂಗದ ಮೇಲೆ ಬರ್ತಿದ್ದಾರೆ. ನಾವೆಲ್ಲ ಲಿಂಗ ಕಟ್ಕೊಳ್ಳೋಗೋಸ್ಕರ ಸದ್ಗುರು ರೇವಣ ಸಿದ್ಧ ಶಿವಶರಣರು ಎಷ್ಟು ಪ್ರಯತ್ನ ಮಾಡಿದರು. ಬಸವಣ್ಣನವರ ತತ್ವವನ್ನ, ಶರಣರ ತತ್ವವನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಒಬ್ಬ ಭಕ್ತನು ಮಹೇಶ ಆಗ್ಬಹುದು, ಒಬ್ಬ ಭಕ್ತ ಪ್ರಸಾದಿ ಆಗ್ಬಹುದು, ಒಬ್ಬ ಮಹೇಶ ಪ್ರಾಣಲಿಂಗಿ ಆಗ್ಬಹುದು, ಒಬ್ಬ ಭಕ್ತ ಐಕ್ಯನಾಗ್ಬೋದು, ಶರಣ ಆಗ್ಬೋದು ಅನ್ನುವಂಥ ತತ್ವವನ್ನ ಇಡೀ ವಚನ ಸಾಹಿತ್ಯವನ್ನ ಬಸವ ಪುರಾಣವನ್ನ ಬಗಲಾಗಿಟ್ಕೊಂಡು ಇಡೀ ನಮ್ಮ ಸುತ್ತೆಲ್ಲ ಗುಲ್ಬರ್ಗ ಜಿಲ್ಲೆ, ಸೋಲಾಪುರ ಜಿಲ್ಲೆಯ ಎಲ್ಲ ಹಿರಿಯರಿಗೂ ಹೋಗಿ ಚರ್ಚೆ ಮಾಡಿ ಮಠಗಳನ್ನ ಸ್ಥಾಪನೆ ಮಾಡಿದ್ರು, ಭಕ್ತರನ್ನಾಗಿ ಮಾಡಿದ್ರು, ಜಂಗಮರನ್ನಾಗಿ ಮಾಡಿದ್ರು. ಇದು ಸಮಾಜ ತಿದ್ದುವ ಕೆಲಸವನ್ನ ಮಾಡ್ತಾರೆ. ಹಾಗೆ ಶರಣ ತತ್ವದಲ್ಲಿ ದಾಸೋಹ, ಕಾಯಕ, ಅನುಭವ, ಲಿಂಗ ಪೂಜೆ ಇವೆಲ್ಲವೂ ಮಾಡಬೇಕು. ನಮ್ಮ ಆದ್ಯ ವಚನಕಾರ, ಆದ್ಯ ಜಗದ್ಗುರು ಅಂತ ಹೇಳ್ತೀರಿ, ಅವರೆಲ್ಲ ವಚನವನ್ನ ಬರೆದಂತವರು, ಕಾಯಕವನ್ನ ಮಾಡಿರ್ತಕ್ಕಂಥವ್ರು, ಲಿಂಗ ಪೂಜೆಯನ್ನ ಮಾಡಿರ್ತಕ್ಕಂಥವ್ರು. ನಾವೊಂದು ಸಲ ಲಿಂಗ ಪೂಜೆ ಮಾಡಿದ್ದೇವೆ. ಶಿವರಾತ್ರಿ ಅಂದಾಗ ಮಾತ್ರ ಹೊರಗೆ ಬರ್ತದೆ ಲಿಂಗ, ಎಲ್ಲಿರ್ತಾವ ಗೊತ್ತಿಲ್ಲ. ನೋಡ್ಬೇಕು, ಒಬ್ಬೊಬ್ಬರು ಭೂಸತ್ವ ಇರ್ತಾವ್ರಿ ಪರಮೇಶ್ವರ, ಒಳಗೆ ಅರಿವಿ ಇಟ್ಟಿರ್ತಾರೆ, ಯಾವಾಗ ಇಟ್ಟಿರ್ತಾರೆ, ಯಾವಾಗ ತೆಗೆದಿರ್ತಾರೆ ಗೊತ್ತಿಲ್ಲ. ಭೂಸತ್ವ ಇರ್ತಾವ ಪಾಪ ಲಿಂಗ. ಈಗ ಲಿಂಗದ ಬಗ್ಗೆ ಮಹಿಮೆ ಹೇಳುವಾಗ ಒಬ್ಬ ಅಜ್ಜಿ ಏನ್ರಿ ಪುರಾಣದಾಗ ಈ ಲಿಂಗದ ಬಗ್ಗೆ ಹೇಳ್ತಾ ಇದ್ದ, ಲಿಂಗ ಮಧ್ಯೆ ಜಗತ್ ಸರ್ವಂ, ಲಿಂಗ ಇಲ್ಲದ ಏನೂ ಇಲ್ಲ, ಇಡೀ ಲಿಂಗನೇ ಪೂರ್ಣಮದ ಪೂರ್ಣವಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ, ಪೂರ್ಣ ರೂಪಿಯಾಗಿರ್ತಕ್ಕಂಥ ಲಿಂಗ. ಹಿಂಗೆ ವಿಚಾರ ಹೇಳುವಾಗ ಒಬ್ಬ ಅಜ್ಜಿ ಹಂಗೆ ಬಗೆ ನಮಸ್ಕಾರ ಮಾಡಬೇಕಂತ ಬಗೆ ನಮಸ್ಕಾರ ಮಾಡ್ತಿದ್ರು. ಎಲ್ಲರೂ ಹಿಂಗೆ ಪುರಾಣ ಮಂಗಳಾಟ ಆದ್ಮೇಲೆ ನಮಸ್ಕಾರ ಮಾಡಿ ಹೋಗುವಾಗ ಅಜ್ಜಿ ಬಂದ್ರು, ಅಜ್ಜಿ ಎಷ್ಟು ಲಿಂಗದ ಮೇಲೆ ನಿನ್ನ ಭಕ್ತಿ ಅದ, ನಿನ್ನ ಗುರು ದೀಕ್ಷೆ ಕೊಟ್ಟವ್ರು ಯಾರು ಅಂತವ್ ನೋಡ್ಬೇಕು, ನೀನ್ ನೋಡ್ಬೇಕು, ಎಷ್ಟರ ಭಕ್ತಿ ಅದ ಅಂತಂದಾಗ ಆಕೆ ಅಜ್ಜಿ ಅಂತಾಳೆ, ಎಲ್ಲಿ ಗುರುಗಳೇ, ಎಲ್ಲಿ ಅಪ್ಪವ್ರೆ, ನಾನು ಹಾಕೊಂಡ್ ಬಂದಿದ್ದು ಏನು ಅವಲಕ್ಕಿ ಮೊಸರು ಹಾಕೊಂಡ್ ಬಂದಿದ್ದು. ಅವಲಕ್ಕಿ ಮೊಸರು ಸುಮ್ಮನೆ ತಂಬಾಕ ಅಂದ್ರೆ ಗೊತ್ತದ. ಅವಲಕ್ಕಿ ಮೊಸರು ಹಾಕೊಂಡ್ ಬಂದಿಲ್ಲ, ಮಂದ್ಯಾಗ ಉಗುಳಕ್ಕೆ ಜಾಗ ಇರ್ಲಿಲ್ಲ, ಅದಕ್ಕೆ ಅದರಾಗ ಉಗುಳ್ತಿದ್ದ. ಬಿಡಿ, ಹಿಂದಿನ ಕಾಲದ ಇನ್ನೂ ಅಷ್ಟೇ ಅಲ್ಲ, ಹಿಂದಿನ ಕಾಲದ ಗಂಡಗ್ ಗೊತ್ತಿಲ್ಲದಂಗಪ್ಪ ಗಂಡಗ್ ಗೊತ್ತಿಲ್ಲದ ರೊಕ್ಕ ಮಡಿಸಿ ಇಡ್ತಿದ್ರಲ್ಲ, ಚಾರಣೆ ರೂಪಾಯಿ ಮಡಿಸಿರ್ತಾರೆ. ಯಾವಾಗ ರೊಕ್ಕ ಕೊಡೋದಂದಾಗ ಅದ್ರ ತೆಗೆದು ಕೊಡ್ತಿದ್ರು. ನಾ ಏನು ಲಿಂಗನೆ ಕೊಡ್ತಾರೆ, ಕಾಂತಿ ಕೊಡ್ತಿದ್ದ, ರೊಕ್ಕ ಕೊಡ್ತಿದ್ರು. ಅದಕ್ಕೆ ಹಿಂಗ ಆಗ್ಬಾರ್ದು.
ಲಿಂಗದ ಬಗ್ಗೆ ಬಹಳ ಶಕ್ತಿ ಇದೆ. ಲಿಂಗ ಆಯ್ತಂದ್ರೆ ಅದನ್ನ ಬಿಟ್ಟು ಮತ್ತೇನಿಲ್ಲ. ಅದಕ್ಕೆ ಲಿಂಗವನ್ನ ಯಾವಾಗಲೂ ಸತತವಾಗಿ ಪೂಜೆ ಮಾಡಬೇಕು. ಸದ್ಗುರು ರೇವಣಸಿದ್ಧ ಶಿಕ್ಷಣರು ಲಿಂಗ ಪೂಜೆಯನ್ನ ಮಾಡ್ತಾ ಮಾಡ್ತಾ ಹೋದಾಗ ಕೈ ತೆಗೆದ್ರೆ ಲಿಂಗ ಹಾಕಿ ಅಂತರ್ ಬಿಟ್ಟಿತ್ತು. ಹಠಯೋಗ ಅಂತಾರೆ, ಹಠಯೋಗ. ಹಾಗೆ ಇಲ್ಲಿ ಅಂಥ ಲಿಂಗದಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಯಾರಿಗಾದ್ರೂ ತೊಂದರೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಲಿಂಗದಲ್ಲಿಯೇ ನಿಮ್ಮ ಸಂಸಾರ, ನಿಮ್ಮ ಭಕ್ತರ ಎಲ್ಲ ಸಂಕಟವನ್ನು ನೋಡ್ತಿದ್ರು. ನೋಡಿ ಮನೆಗೆ ಒಂದು ಯಾಕೆ ಜಗಳ ಆಡ್ತಾ ಇದ್ರಿ ಅಂತ ಕೇಳ್ತಿದ್ರು. ಲಿಂಗದಲ್ಲಿಯೇ ಶಿವಯೋಗ ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು ಶರಣರು. ಅಂತವರ ಅಂಶ ಪರಂಪರೆಯಲ್ಲಿ ಅಂತವರ ಬಳವಳಿಯಲ್ಲಿ ಬಂದಿರತಕ್ಕಂಥವ್ರು ನಾವೆಲ್ಲ ಅದೆಲ್ಲ ಮರೆಯಕ್ಕೆ ಸಾಧ್ಯ. ಮರಿಬೇಡ್ರಿ ಅನ್ನೋಗೋಸ್ಕರವೇ ಸದ್ಗುರು ಆದಿ ಜಗದ್ಗುರು ದಾಸಿಮಯ್ಯನವರ ಜಯಂತಿ ಪ್ರಯುಕ್ತವಾಗಿ ಇಂಥ ಎಲ್ಲಾ ತತ್ವವನ್ನು ನಾವೆಲ್ಲ ತಿಳ್ಕೊಳ್ಳುವ ಉದ್ದೇಶದಿಂದ ಒಂದು 5-6 ದಿವಸಗಳ ಪರ್ಯಂತರ ಒಂದಿಷ್ಟು ಅಷ್ಟಾವರಣ, ಷಟಸ್ಥಲ, ಪಂಚಾಚಾರಗಳನ್ನ ಒಂದಿಷ್ಟು ಚಿಂತನೆ ಮಾಡುವಂಥದ್ದು. ಅಧ್ಯಾತ್ಮದ ಚಿಂತನೆ ಮೂಲಕ ನಮ್ಮ ಜನ್ಮ ಸಾರ್ಥಕವನ್ನ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನ ಹೇಳ್ತಾ